ನ್ಯೂಸ್ 18 ಕನ್ನಡ ಬೆಂಗಳೂರು. ಪ್ರೀತಿ ಅನ್ನೋದೇ ಹಾಗೆ, ಅದಕ್ಕೆ ಜಾತಿ ಮತದ ಭೇದವಿಲ್ಲ, ಮಿತಿಯೂ ಕೂಡ ಇಲ್ಲ. ಬಡವ ಬಲ್ಲಿದ ಭಾಷೆಗಳ ಮಿತಿ ಇಲ್ಲ. ಅಷ್ಟೇ ಏಕೆ, ದೇಶದ ಗಡಿಯೂ ಕೂಡ ಅಡ್ಡಿಯಾಗಲ್ಲ. ಇದಕ್ಕೊಂದು ತಾಜಾ ಉದಾಹರಣೆ ಮೈಸೂರಿನ ಈ ಮದುವೆ. ಹೀಗೆ ಖುಷಿ ಖುಷಿಯಿಂದ ದಾಂಪತ್ಯಕ್ಕೆ ಕಾಲಿಡ್ತಾ ಇರೋ ಈಕೆ ಮೈಸೂರು ಹುಡುಗಿ. ಆಕೆಯನ್ನ ಮೆಚ್ಚಿ ಮದುವೆಯಾಗ್ತಿರೋ ಆತ ನೆದರ್ಲ್ಯಾಂಡ್ ಹುಡುಗ. ಈ ಇಬ್ಬರ ನಡುವೆ ಪ್ರೀತಿ ಹುಟ್ಟಿದೆ. ಈ ಪ್ರೀತಿಗೆ ದೇಶ, ಭಾಷೆ, ಸಂಸ್ಕೃತಿ, ಜಾತಿ ಯಾವುದೂ ಅಡ್ಡಿಯಾಗಿಲ್ಲ. ಆದ್ರಿಂದ ಇವರು ಮೈಸೂರಿನಲ್ಲಿ ಹಿಂದೂ ಸಂಪ್ರದಾಯದಂತೆ ಸಪ್ತಪದಿ ತುಳಿದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಮೈಸೂರಿನ ವಕೀಲರಾದ ಸುಮನಾ ಮತ್ತು ರಾಮ ರವೀಂದ್ರ ಪುತ್ರಿ ಅನು ಮತ್ತು ನೆದರ್ಲ್ಯಾಂಡ್ನ ರೆನೆ ವ್ಯಾನ್ ಬೋರ್ಗೆಟ್ ಮೈಸೂರಿನಲ್ಲೇ ಮದುವೆಯಾದರು. ಅನು ನೆದರ್ಲ್ಯಾಂಡ್ಗೆ LLM ವ್ಯಾಸಂಗಕ್ಕೆ ತೆರಳಿದ್ರು. ಅಲ್ಲಿ ಅನುಗೆ ರೆನೆ ಪರಿಚಯವಾಗಿದೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ರೆನೆಗೆ ಅನುವಿನ ಒಡನಾಟ, ಸಾಂಗತ್ಯ ಸಖತ್ ಇಷ್ಟವಾಗಿದೆ. ಸ್ವಲ್ಪ ದಿನದ ನಂತರ ಇಬ್ಬರು ಪರಸ್ಪರ ಪ್ರೇಮ ನಿವೇದನೆ ಮಾಡಿಕೊಂಡಿದ್ದಾರೆ. ಅನು ತಾಯಿ ತಂದೆಯರದ್ದು ಅಂತರ್ಜಾತಿ ವಿವಾಹ. ಹೀಗಾಗಿ ಅವರು ತಮ್ಮ ಮಗಳ ಪ್ರೀತಿಯನ್ನ ಗೌರವಿಸಿ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇವರಿಬ್ಬರ ಮದುವೆ 3 ದಿನಗಳ ಕಾಲ ನೆರವೇರಿತು. ಮೈಸೂರಿನ ಕೃಷ್ಣಮೂರ್ತಿಪುರಂ ನಿತ್ಯೋತ್ಸವ ಕಲ್ಯಾಣ ಮಂಟಪ ಈ ಅಪರೂಪದ ಮದುವೆಗೆ ಸಾಕ್ಷಿಯಾಯಿತು. ಅನು ತಮ್ಮ ಪ್ರೀತಿ ಶುರುವಾದ ಮೇಲೆ ಪ್ರಿಯಕರ ರೆನೆ ವ್ಯಾನ್ಗೆ ಕನ್ನಡ ಮಾತನಾಡುವುದನ್ನ ಕಲಿಸಿದ್ದಾರೆ. ರೆನೆ ಒಂದೆರಡು ಕನ್ನಡ ವಾಕ್ಯಗಳನ್ನ ಮಾತನಾಡ್ತಾರೆ. ರೆನೆ ಪೋಷಕರು ಕೂಡ ಒಂದೆರಡು ಪದ ಕನ್ನಡ ಕಲಿತಿದ್ದಾರೆ. ಹೀಗಾಗಿ ವಿದೇಶಿ ನೆಂಟರು ಕನ್ನಡ ಕಲಿತು ಕನ್ನಡದಲ್ಲೇ ಮಾತನಾಡುತ್ತಿದ್ದ ದೃಶ್ಯಗಳು ಮದುವೆ ಮನೆಯಲ್ಲಿ ಕಂಡುಬಂತು. ಈ ಮದುವೆಯಲ್ಲಿ ಲಿಂಗ ತಾರತಮ್ಯ ಸಾರುವ ಸಂಪ್ರದಾಯ ಬಿಟ್ಟು ಅರ್ಥಪೂರ್ಣ ಸಂಪ್ರದಾಯಗಳ ಪೂಜೆಗಳನ್ನ ನಡೆಸಲಾಗಿದೆ. ಅರಿಶಿನ ಹಚ್ಚುವ ಶಾಸ್ತ್ರ, ಗೌರಿ ಪೂಜೆ ಹೀಗೆ ಹಲವು ಸಂಪ್ರದಾಯದೊಂದಿಗೆ ಮದುವೆ ನಡೆಯಿತು. ಪೋಲ್ಯಾಂಡ್, ಅಮೆರಿಕ, ಸ್ಪೇನ್, ಜರ್ಮನಿ, ನೆದರ್ಲ್ಯಾಂಡ್ ಮುಂತಾದ ದೇಶಗಳಿಂದ ಬಂದಿದ್ದ ವಿದೇಶಿಗರು ಇದರಲ್ಲಿ ಭಾಗಿಯಾಗಿದ್ರು. ಇವರೆಲ್ಲರೂ ಈ ಆಚರಣೆಗಳನ್ನ ಬೆರಗು ಗಣ್ಣಿನಿಂದ ನೋಡಿದ್ರು. Palace is very beautiful, especially on a Sunday, and different to us, and very traditional. And different to us, and very traditional. It's very impressive, this kind of wedding. We enjoyed it a lot yesterday with all the dancing, and today the very traditional ceremony. It was very beautiful, and yeah, I really liked it here. ಈ ಮದುವೆ ಎರಡು ದೇಶಗಳ ನಡುವಿನ ಸಂಸ್ಕೃತಿಗಳ ನಡುವಿನ ಸೇತುವೆ ರೀತಿ ಕಂಡುಬಂತು. ಅದಕ್ಕೆ ಹೇಳೋದು, ಪ್ರೀತಿಗೆ ಮಾತೃಭಾಷೆ, ಸಂಸ್ಕೃತಿ, ದೇಶ, ಜಾತಿ ಅನ್ನುವ ಗಡಿಗಳು ಇರಲ್ಲ ಅಂತ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಇತರ ಸುದ್ದಿಗಳನ್ನ ನೋಡೋಣ ಎಕ್ಸ್‌ಪ್ರೆಸ್ 18ನಲ್ಲಿ. ಮೈಸೂರು ಪೊಲೀಸ್ ಆಯುಕ್ತರ ನೂತನ ಕಟ್ಟಡ ನಿರ್ಮಾಣವಾಗಿ 2 ವರ್ಷವಾದರೂ ಕೂಡ ಉದ್ಘಾಟನೆ ಆಗಿಲ್ಲ. ಪಾರ್ಕ್ ಜಾಗದಲ್ಲಿ ಪೊಲೀಸ್ ಆಯುಕ್ತರ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಅಂತ RTI ಕಾರ್ಯಕರ್ತ ಅಶೋಕ್ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆದರೆ ಈಗ ಸಚಿವ ಸೋಮಣ್ಣ ಅಶೋಕ್ರ ಮನವೊಲಿಸಿ ಕೋರ್ಟ್ನಲ್ಲಿ ಹಾಕಿದ್ದ ಕೇಸ್ ಹಿಂಪಡೆಯಲು ಮನವಿಯನ್ನ ಮಾಡಿದ್ದಾರಂತೆ. ಆನೇಕಲ್ ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ರಸ್ತೆಯಲ್ಲಿ ತೆರಳುವ ಮಕ್ಕಳು, ಮಹಿಳೆಯರು, ವಾಹನ ಸವಾರರ ಮೇಲೆ ಬೀದಿ ನಾಯಿಗಳ ಪದೇ ಪದೇ ದಾಳಿ ಮಾಡ್ತಾ ಇದ್ದಾವೆ. ಹಲವು ಬಾರಿ ಪುರಸಭೆಗೆ ನಾಯಿಗಳ ಹಾವಳಿ ಬಗ್ಗೆ ದೂರು ನೀಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪತ್ನಿಯ ನಡತೆಯನ್ನ ಶಂಕಿಸಿ 30 ಬಾರಿ ಚಾಕುವಿನಿಂದ ಇರಿದು ಪತ್ನಿಯನ್ನೇ ಕೊಲೆ ಮಾಡಿದ್ದಾನೆ ಪತಿ. ಕೊಡಗು ಜಿಲ್ಲೆ ಮಡಿಕೇರಿ ನಗರದಲ್ಲಿ ಘಟನೆ ನಡೆದಿದೆ. 25 ವರ್ಷದ ಜುಬೈದಾ ಕೊಲೆಯಾದಂತ ಮಹಿಳೆ. ಆರೋಪಿಯನ್ನ ಪತಿಯನ್ನ ಮಡಿಕೇರಿ ನಗರ ಪೊಲೀಸರು ಬಂಧಿಸಿದ್ದಾರೆ.
ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಜನರ 2 ದಶಕಗಳ ಕನಸು ನನಸಾಗಿದೆ. ದಾಂಡೇಲಿ ಧಾರವಾಡ ಪ್ಯಾಸೆಂಜರ್ ರೈಲು ಪ್ರತಿನಿತ್ಯ ಸಂಚರಿಸಲಿದೆ. ಈ ಭಾಗದ ಜನರಿಗೆ ಅನುಕೂಲವಾಗಲಿದೆ. ಅಷ್ಟೇ ಅಲ್ಲದೆ ಪ್ರವಾಸಿಗರ ನೆಚ್ಚಿನ ತಾಣ ದಾಂಡೇಲಿಗೆ ತೆರಳುವವರಿಗೆ ಸಹ ಅನುಕೂಲವಾಗಲಿದೆ. ಬಾಂಗ್ಲಾದೇಶದ ವಿರುದ್ಧ ಭಾರತ ಹೀನಾಯವಾಗಿ ಸೋಲನ್ನಪ್ಪಿದೆ. ಬಾಂಗ್ಲಾದೇಶ ಬೌಲರ್ಗಳು ಶಿಸ್ತುಬದ್ಧ ದಾಳಿ, ಬ್ಯಾಟ್ಸ್ಮನ್ಗಳು ಉತ್ತಮ ಪ್ರದರ್ಶನ ನೀಡಿದರು. ಬಾಂಗ್ಲಾದೇಶ 7 ವಿಕೆಟ್ಗಳ ಭರ್ಜರಿ ಜಯವನ್ನ ಸಾಧಿಸಿತು. ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ನಲ್ಲಿ 1000ದ ಪಂದ್ಯ ಇದಾಗಿತ್ತು. ಈ ಪಂದ್ಯದಲ್ಲಿ ಭಾರತ ಸೋಲು ಕಂಡಿತು. ಮಾತ್ರವಲ್ಲದೆ 2020 ಪಂದ್ಯಗಳಲ್ಲಿ ಭಾರತ ವಿರುದ್ಧ ಬಾಂಗ್ಲಾ ಮೊದಲ ಜಯವನ್ನ ಗಳಿಸಿತು. ಇದು ಇವತ್ತಿನ ಬ್ರೇಕ್.